ಎಲ್ಲರಿಗೂ ನಮಸ್ಕಾರ. ಸಕ್ಸಸ್ ಮಂತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪ್ರವೀಣ್. ಸ್ನೇಹಿತರೆ, ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಹೇಳಿದ್ರೆ ಟಿ ಪರೀಕ್ಷೆ ಜೂನ್ 30ರಂದು ನಡೀಲಿಕ್ಕಿದೆ. ಪರೀಕ್ಷೆಗೆ ಇನ್ನು ಕೆಲವು ದಿನಗಳು ಬಾಕಿ ಉಳಿದಿರೋದನ್ನು ಕೂಡ ನಾವು ಗಮನಿಸಬಹುದು. ಹಾಗೆಯೇ ಪರೀಕ್ಷೆಗೆ ಸಂಬಂಧಿಸಿದಂತಹ ಹಾಲ್ ಟಿಕೆಟ್ಗಳನ್ನು ಇನ್ನು ಕೆಲವು ದಿನಗಳಲ್ಲಿ ಇಲಾಖೆಯ ವೆಬ್ಸೈಟ್ಗಳಲ್ಲಿ ನಾವು ವೀಕ್ಷಿಸಬಹುದಾಗಿರ್ತದೆ. ಹಾಗೆ ಎಲ್ರಿಗೂ ಗೊತ್ತಿದೆ, ಅದು ಏನಂತ ಹೇಳಿದ್ರೆ, ನೀವೆಲ್ಲ ಎಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿರ್ತೀರೋ ಆ ಒಂದು ಕ್ಷೇತ್ರದಲ್ಲಿಯೇ ನಿಮಗೆ ಅಥವಾ ಆ ಒಂದು ಜಿಲ್ಲೆಯಲ್ಲೇ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ನಾನು ಸಮಾಜ ವಿಜ್ಞಾನ ವಿಷಯದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಅಥವಾ ಹಳೆಯ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈಗಾಗಲೇ ನಾನು ಪರೀಕ್ಷೆಗೆ ಸಂಬಂಧಿಸಿದಂತಹ ಹಳೆಯ ಪ್ರಶ್ನೆಗಳನ್ನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಬಿಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದೆ. ಇಂದಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗದಂತೆ ಇನ್ನೂ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಬಿಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗ್ಬೋದು. ವಾಯುಮಂಡಲದ ಅತ್ಯಂತ ಕೆಳ ಪದರು ಇದಾಗಿದೆ. ಸ್ನೇಹಿತರೆ, ಇದು ಈ ಕಾನ್ಸೆಪ್ಟ್ ಏನಿದೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಕಾನ್ಸೆಪ್ಟ್ನ ಮೇಲೆ ಪ್ರತಿ ವರ್ಷವೂ ಕೂಡ ಟಿ ಪರೀಕ್ಷೆಯಲ್ಲಿ ಒಂದೆಲ್ಲ ಒಂದು ಪ್ರಶ್ನೆಗಳನ್ನು ನಾವು ನೋಡ್ತಾ ಬರ್ತಿದ್ದೀವಿ. ಅಂತ ಹೇಳಿದ್ರೆ ವಾಯುಮಂಡಲದ ಪದರಗಳನ್ನು ನೋಡ್ತಾ ಹೋಗ್ತೀವಿ ನಾವು. ಅದು ಯಾವುದಪ್ಪ ಅಂತಂದ್ರೆ ನೀವು ಇಲ್ಲಿ ಕೊಟ್ಟಿದ್ದಾರೆ: ಮಧ್ಯಂತರ ಮಂಡಲ, ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಹಾಗೆ ಅಯಾನು ಮಂಡಲ ಅಂತಕ್ಕಂಥದ್ದು. ಇವನ್ನ ಕನ್ನಡದಲ್ಲಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕಿಂತ ಇಂಗ್ಲೀಷ್ನಲ್ಲಿ ನೆನಪಿಟ್ಕೊಂಡ್ರೆ ಅತ್ಯಂತ ಸುಲಭ ಆಗ್ತದೆ, ಮತ್ತೆ ಕನ್ಫ್ಯೂಷನ್ಗಳು ಇರೋದಿಲ್ಲ. ಅಂದರೆ ಸ್ಟ್ರಾಟೋಸ್ಪಿಯರ್, ಟ್ರೋಪೋಸ್ಪಿಯರ್, ಮೀಸೋಸ್ಪಿಯರ್, ಐನೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತಕ್ಕಂಥದ್ದು. ಹೀಗೆ 4ರಿಂದ 5 ವಲಯಗಳನ್ನಾಗಿ ವಿಂಗಡಿಸಿರೋದನ್ನು ನಾವು ನೋಡ್ತೇವೆ. ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ವಾಯುಮಂಡಲದ ಅತ್ಯಂತ ಕೆಳಪದರು ಇದಾಗಿದೆ. ಇದಕ್ಕೆ ನಾವು ನೋಡ್ತಾ ಹೋಗ್ಬೋದು. ವಾಯುಮಂಡಲದಲ್ಲಿ ಅತ್ಯಂತ ಕೆಳಪದರ ಯಾವುದಪ್ಪ ಅಂತ ಹೇಳಿದ್ರೆ ಅದು ಪರಿವರ್ತನಾ ಮಂಡಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ವಾಯುಮಂಡಲದ ಅತ್ಯಂತ ಕೆಳ ಪದರ ಯಾವುದು ಅಂದರೆ ಅದು ಪರಿವರ್ತನಾ ಮಂಡಲ. ಈ ಒಂದು ಮಂಡಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಏನನ್ನೆಲ್ಲ ನೋಡ್ಬೋದು ಅಂತಂದ್ರೆ, ವಾಯುಮಂಡಲದಲ್ಲಿ ಆಗುವಂತಹ ಎಲ್ಲ ರೀತಿಯಾದಂತಹ ಬದಲಾವಣೆಗಳನ್ನು ಈ ಒಂದು ಮಂಡಲದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ನೀವು ಇಲ್ಲಿ ನೋಡ್ಬೇಕಾಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ, ವಿಮಾನಗಳು ಹಾರಾಡಲಿಕ್ಕೆ ಅಥವಾ ವಿಮಾನಗಳು ಯಾವ ಒಂದು ವಲಯದಲ್ಲಿ ಹಾರಾಡ್ತವೆ ಅಂತಕ್ಕಂಥ ಕ್ವಶನ್ ಕೇಳ್ಬೋದು. ಮತ್ತೆ ರೇಡಿಯೋ ವೇವ್ಸ್ಗೆ ಸಂಬಂಧಪಟ್ಟಂತೆ ಕೇಳಿರ್ಬೋದು. ಹಾಗೆ ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳನ್ನು ಯಾವ ವಲಯ ಆ ನೇರಳಾತೀತ ಕಿರಣಗಳಿಂದ ಯಾವ ವಲಯ ಭೂಮಿಗೆ ರಕ್ಷಣೆಯನ್ನು ನೀಡ್ತದೆ ಅಂತಕ್ಕಂಥದ್ದನ್ನು ಕೂಡ ಪ್ರಶ್ನೆಯಾಗಿ ಕೇಳುವಂಥ ಸಾಧ್ಯತೆ ಇರ್ತದೆ. ಮತ್ತು ಪ್ರೀವಿಯಸ್ ಅಲ್ಲ, ಅದಕ್ಕೂ ಮೊದಲನೇ ಸಾರಿ ಪ್ರಶ್ನೆಯನ್ನು ಕೇಳಿದರು. ಇದು ಅತ್ಯಂತ ಬಾಹ್ಯ ವಲಯ ಯಾವುದು ಅಂತ ಕೇಳಿದರು. ಅತ್ಯಂತ ಬಾಹ್ಯ ವಲಯ ಅದು ಎಕ್ಸೋಸ್ಪಿಯರ್ ಆಗುತ್ತೆ. ಅದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಹಾಗೆ ಎರಡನೇ ಕ್ವಶನ್ ಯಾವುದಪ್ಪ ಅಂತ ಹೇಳಿದ್ರೆ, ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆಗಳು ಯಾವುವು ಅಂತೇಳಿ ಕ್ವಶನ್ ಅನ್ನ ಕೇಳಿದ್ದಾರೆ. ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆಗಳು ಅಂದ್ರೆ ಯಾವುದಂತ ಕೇಳಿದ್ದಾರೆ. ಆಪ್ಷನ್ ಎ ಆಸ್ಟ್ರೇಲಿಯಾ, ಏಷ್ಯಾ, ದಕ್ಷಿಣ ಅಮೆರಿಕಾ. ಆಪ್ಷನ್ ಬಿ ಆಫ್ರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ. ಆಪ್ಷನ್ ಸಿ ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ. ಆಪ್ಷನ್ ಡಿ ಆಸ್ಟ್ರೇಲಿಯಾ, ಏಷ್ಯಾ, ಉತ್ತರ ಅಮೆರಿಕಾ. ಇವು 4ರಲ್ಲಿ ಕೇಳಿದ್ದಾನೆ. ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆಗಳು ಅಂದ್ರೆ ಹಿಂದೂ ಮಹಾಸಾಗರಕ್ಕೆ ಹೊಂದಿಕೊಂಡಿರುವಂಥ ಖಂಡಗಳ ಒಂದು ಗುಂಪು ಈ ಕೆಳಗೆ ಕೊಟ್ಟಿರ್ತಕ್ಕಂಥದ್ದಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದನ್ನ ಕೇಳಿದೆ. ಕೇವಲ ಹಿಂದೂ ಮಹಾಸಾಗರಗಳಲ್ಲ, ಎಲ್ಲ ಸಾಗರಗಳು ಯಾವ್ಯಾವ ಖಂಡಗಳೊಂದಿಗೆ ಜಾಯಿಂಟ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನೀವು ನೋಡ್ಕೊಂಡಿರ್ಬೇಕು. ಯಾಕಂದ್ರೆ ಈ ಸಾರಿ ಆ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಕೇಳುವಂಥ ಸಾಧ್ಯತೆ ಇರ್ತದೆ. ಇದ್ರ ಜೊತೆ ಮತ್ತೊಂದು ಹೇಳ್ತೀನಿ ನಾನು. 6 ಮತ್ತು 7ನೇ ತರಗತಿಯಲ್ಲಿ
ಅಲ್ಲ, ಇದರ ಉತ್ತರವನ್ನು ನೋಡಿ ನಂತರ ಅದ್ರ ಬಗ್ಗೆ ಹೇಳುವಂತ ಒಂದು ಪ್ರಯತ್ನ ಮಾಡ್ತೀನಿ. ಇದರ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ಆಫ್ರಿಕಾ, ಏಷ್ಯಾ ಮತ್ತೆ ಆಸ್ಟ್ರೇಲಿಯಾದೊಂದಿಗೆ ಹಿಂದೂ ಮಹಾಸಾಗರ ಏನು ತನ್ನ ಮೇರೆಯನ್ನ ಹಂಚಿಕೊಂಡಿದೆ ಅಂತಕ್ಕಂಥದ್ದು. ಇದ್ರ ಜೊತೆಗೆ ಮತ್ತೊಂದು ವಿಷಯನ ನಿಮ್ ಜೊತೆ ಹಂಚ್ಕೊಳ್ಬೇಕಂತಂದ್ರೆ, ಆ 6 ಮತ್ತು 7ನೇ ತರಗತಿಯ ಪುಸ್ತಕದಲ್ಲಿ ವರ್ಲ್ಡ್ ಜಿಯೋಗ್ರಫಿಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾನೆ. ವರ್ಲ್ಡ್ ಜಿಯೋಗ್ರಫಿ ಅಂದ್ರೆ ಎಲ್ಲಾ ಖಂಡಗಳ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಆ ಖಂಡಗಳಲ್ಲಿ ಕಂಡುಬರುವಂತಹ ಪ್ರಾಣಿಗಳು ಯಾವ್ಯಾವುದು, ಪ್ರಮುಖ ಪರ್ವತ ಶ್ರೇಣಿಗಳು ಯಾವುದು, ಪ್ರಮುಖ ಹುಲ್ಲುಗಾವಲುಗಳು ಯಾವ್ಯಾವು, ಪ್ರಮುಖ ಮರುಭೂಮಿಗಳಾವುವು, ಮತ್ತೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಎನ್ವಿರಾನ್ಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೋಡ್ಕೊಳ್ಬೇಕಾಗ್ತದೆ. ನದಿಗಳಾಗಿರ್ಬೋದು, ಪರ್ವತಗಳಾಗಿರ್ಬೋದು, ಇವೆಲ್ಲಗಳನ್ನ ನೋಡ್ಕೊಳ್ಬೇಕು. ಅಲ್ಲಿಂದಲೂ ಕೂಡ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಯು ಹೆಚ್ಚಾಗಿರ್ತದೆ. ಹಾಗಾಗಿ ಇವೆಲ್ಲವನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ನೋಡ್ಕೊಂಡಿರ್ಬೇಕಾಗ್ತದೆ. ಹಾಗೆ 3ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆಯು ಅವಶ್ಯಕವಾಗಿದೆ ಏಕೆ ಅಂತ ಹೇಳಿ ಕೇಳಿದಾನೆ. ನೋಡ್ತಾ ಹೋಗೋದಾದ್ರೆ ಆಪ್ಷನ್ ಎ, ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು, ರೈಲು ಮಾರ್ಗಗಳಿಗೆ ಪೂರಕವಾಗಲು ಆಪ್ಷನ್ ಬಿ, ಹಾಗೆ ಆಪ್ಷನ್ ಸಿ, ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ವಿತರಿಸಲು, ಹಾಗೆ ಆಪ್ಷನ್ ಡಿ, ದೀರ್ಘವಾದ ಭೂಗಡಿಯನ್ನ ರಕ್ಷಿಸಲು ಅಂತೇಳಿ ಇದೆ. ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ, ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆ ಯಾಕೆ ಅವಶ್ಯಕತೆ ಇದೆ ಅಂತಂದ್ರೆ ಅದಕ್ಕೆ ಆನ್ಸರ್ ಆಪ್ಷನ್ ಡಿ, ದೀರ್ಘವಾದ ಭೂಗಡಿಯನ್ನ ರಕ್ಷಿಸಲಿಕ್ಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಹಾಗೆ ನಂತರದಲ್ಲಿ ನಂತರದ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ ಕ್ವಶನ್ ನಂಬರ್ 4, ಕೋಲ್ಕತ್ತಾವನ್ನು ಕಲ್ಕತ್ತಾವನ್ನು ಚಹದ ಬಂದರು ಎಂದು ಕರೆಯಲು ಕಾರಣ. ಕೇಳ್ಬೋದು, ಚಹದ ಬಂದರು ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಅಂತಲೂ ಕೂಡ ಕೇಳುವಂತ ಸಾಧ್ಯತೆ ಇರ್ತದೆ. ಹಾಗಾದ್ರೆ ಕಲ್ಕತ್ತಾವನ್ನು ನಾವು ಯಾಕೆ ಚಹದ ಬಂದರು ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ, ಡಾರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕಲ್ಕತ್ತಾದ ಮೂಲಕ ಮಾರಾಟ ಮಾಡ್ತಾರೆ. ಆಪ್ಷನ್ ಬಿ, ಪಶ್ಚಿಮ ಬಂಗಾಳದ ಜನರು ಚಹಾವನ್ನು ಹೆಚ್ಚಾಗಿ ಬಳಸುತ್ತಾರೆ. ಆಪ್ಷನ್ ಸಿ, ಕಲ್ಕತ್ತಾದಲ್ಲಿ ತಯಾರಿಸುವ ಚಹಾ ಅತಿ ಉತ್ಕೃಷ್ಟವಾಗಿರುತ್ತದೆ. ಆಪ್ಷನ್ ಡಿ, ಕಲ್ಕತ್ತಾದಲ್ಲಿ ಬಂದಿಳಿದಿದ್ದ ಚಹಾವನ್ನು ಸಮುದ್ರಕ್ಕೆ ಎಸೆಯುತ್ತಾರೆ ಅಂತ ಇದೆ. ಹಾಗಾದ್ರೆ ಇದ್ರ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಡಾರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕಲ್ಕತ್ತಾದ ಮೂಲಕ ಮಾರಾಟವನ್ನ ಮಾಡ್ತಾರೆ. ಎಲ್ಲಿ ಅಂದ್ರೆ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವಂತಹ ಚಹಾವನ್ನ ಕೋಲ್ಕತ್ತಾದ ಮೂಲಕ ಮಾರಾಟ ಮಾಡ್ತಾರೆ. ಈ ಕೆಳಗಿನ ಯಾವ ಪ್ರದೇಶ ಚಹಾ ಬೆಳೆಗೆ ಅತ್ಯಂತ ಪ್ರಸಿದ್ಧವಾಗಿದೆ ಅಂತನೂ ಕ್ವಶನ್ನ ಕೇಳ್ಬೋದು. ಯಾವುದು, ಡಾರ್ಜಿಲಿಂಗ್ ಅಂತಕ್ಕಂಥದ್ದನ್ನ ನೆನ್ಪಿಟ್ಕೊಂಡಿರ್ಬೇಕು. ಚಹಾ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಇವೆಲ್ಲವನ್ನ ನೆನ್ಪಿಟ್ಕೊಂಡಿರ್ಬೇಕು. ಭಾರತದಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳನ್ನ ಯಾವುದ್ರ ಮೇಲೆ ಯಾವಾಗ ಬೇಕು ಯಾವ ರೀತಿಯಾಗಿ ಕೂಡ ಕ್ವಶನ್ ಅನ್ನ ಕೇಳುವಂತ ಸಾಧ್ಯತೆ ಇರ್ತದೆ. ಹಾಗೆ ನಂತರದ ಪ್ರಶ್ನೆ ಕ್ವಶನ್ ನಂಬರ್ 5, ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ. ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ. ಹಾಗೆ ಈ ಪ್ರಶ್ನೆ ಎಲ್ಲ ನೋಡ್ತಾ ಹೋದಾದ್ರೆ ಇದರಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು, ಈಗಾಗಲೇ ಕೇಳಿದ್ದಾರೆ ಕೂಡ. ಈ ಒಂದು ರೈಲು ಮಾರ್ಗ ಯಾವಾಗ ಆರಂಭ ಆಯಿತು? 1853ರಲ್ಲಿ ರೈಲು ಮಾರ್ಗ ಆರಂಭ ಆಯಿತು ಅನಿಸ್ತದೆ. ಅದು ಬ್ರಿಟಿಷರ ಕಾಲಾವಧಿಯಲ್ಲಿ. ಡಾಲ್ ಹೌಸಿ ಏನ್ ಮಾಡ್ತಾನೆ ಅಂತಂದ್ರೆ ಭಾರತದಲ್ಲಿ ಮೊದಲನೇದಾಗಿ ರೈಲು ಮಾರ್ಗವನ್ನ ಪರಿಚಯಿಸ್ತಾನೆ. ಅದು ಎಲ್ಲಿಂದ ಎಲ್ಲಿಗಪ್ಪ ಅಂತ ಹೇಳಿದ್ರೆ ನೋಡ್ತಾ ಹೋಗೋದು ಇಲ್ಲಿ. ಆಪ್ಷನ್ ಎ, ಕಲ್ಕತ್ತಾದಿಂದ ರಾಣಿಗಂಜ್ವರೆಗೆ. ಆಪ್ಷನ್ ಬಿ, ಚೆನ್ನೈಯಿಂದ ಅರಕಲಗೋಣದವರೆಗೆ. ಹಾಗೆ ಆಪ್ಷನ್ ಸಿ, ಬೆಂಗಳೂರಿನಿಂದ ಚೆನ್ನೈದವರೆಗೆ. ಆಪ್ಷನ್ ಡಿ, ಮುಂಬೈಯಿಂದ ಠಾಣಾದವರೆಗೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರೈಲು ಯಾವಾಗ ಹರಿತಪ್ಪ ಅಂತ ಹೇಳಿದ್ರೆ ಅದು 1853ರಲ್ಲಿ ಮುಂಬೈಯಿಂದ ಠಾಣಾದವರೆಗೆ. ಮುಂಬೈಯಿಂದ ಠಾಣಾ ಏನು ಆಪ್ಷನ್ ಡಿ ಇದೆ, ಅದು ಸರಿಯಾದ ಉತ್ತರ. ಹಾಗೆ ಕ್ವಶನ್ ನಂಬರ್ 6, ಮುಂದಿನ ಕ್ವಶನ್ ನೋಡ್ತಾ ಹೋಗೋದಾದ್ರೆ, ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರುವ ಮುಖ್ಯ ಪರಿಣಾಮ. ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರುವ ಮುಖ್ಯ ಪರಿಣಾಮ ಏನಾಗಿದೆಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ, ಮುಂಬೈ ಬಂದರಿನ ಸಾರಿಗೆಯ ಒತ್ತಡ ಕಡಿಮೆಯಾಗಿದೆ. ಆಪ್ಷನ್ ಬಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರೋತ್ಸಾಹಿಸಿದಂತಾಗಿದೆ. ಆಪ್ಷನ್ ಸಿ, ಮುಂಬೈ ಬಂದರಿನ ಹಿನ್ನಾಡು ಕಡಿಮೆಯಾಗಿದೆ. ಆಪ್ಷನ್ ಡಿ, ವಿದೇಶಿಯರು ನುಸುಳಲು ಸಹಾಯಕಾರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಅದು
ಮುಂಬೈ ಬಂದರಿನ ಸಾರಿಗೆಯ ಒತ್ತಡವನ್ನ ಕಡಿಮೆ ಮಾಡುವಂತ ಒಂದು ಉದ್ದೇಶದಿಂದ ಈ ನವಸೇವಾ ಬಂದರನ್ನ ಆ, ಸ್ಥಾಪನೆ ಮಾಡಿರೋದನ್ನ ನೋಡ್ಬೋದು. ನಾವೀಗ ಕೆಲವೊಂದು ಸಂದರ್ಭದಲ್ಲಿ ನೋಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಪ್ರಮುಖವಾಗಿ ಡಿಸ್ಟ್ರಿಕ್ಟ್ ಕೇಂದ್ರದಲ್ಲಿ ನೋಡಿರ್ತೀವಿ. ಅಂದ್ರೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಬೇರೆ ಇರ್ತದೆ. ಅಂದ್ರೆ CBT, ಸಿಟಿ ಬಸ್ ಸ್ಟ್ಯಾಂಡ್ ಅನ್ನ ಬೇರೆ ಕಡೆ ಮಾಡಿರ್ತಾರೆ. ಹಾಗೆ ಮತ್ತೆ ಔಟ್ಸೈಡ್ ಹೋಗುವಂತ ಅಂದ್ರೆ ಇಂಟರ್ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಇಂಟರ್ ಸ್ಟೇಟ್ ಆಗಿರ್ಬೋದು, ಈ ಎಲ್ಲಾ ರೀತಿಯಾಗಿ ಸಂಚರಿಸುವಂತಹ ಬಸ್ಗಳಿಗೆ ಬಸ್ ಸ್ಟ್ಯಾಂಡ್ಗಳನ್ನ ಬೇರೆ ಬೇರೆ ಮಾಡಿರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಒಂದೇ ಕಡೆಯಾಗಿ ಒಂದೇ ಪ್ರದೇಶದಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನ ಎಲ್ಲಾ ಬಸ್ಗಳನ್ನ ನಿಲುಗಡೆ ಮಾಡ್ಲಿಕ್ಕೆ ಮಾಡಿದ್ರೆ ಆಗ ಅಲ್ಲಿ ಬಸ್ ಸ್ಟ್ಯಾಂಡ್‌ನಲ್ಲಿ ಒತ್ತಡಗಳು ಹೆಚ್ಚಾಗ್ತದೆ ಅಥವಾ ಒತ್ತಡ ಹೆಚ್ಚಾಗ್ತದೆ, ಪ್ರೆಷರ್ ಹೆಚ್ಚಾಗ್ತದೆ ಅಥವಾ ಅದನ್ನ ಸರಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಉದ್ದೇಶದಿಂದ ಬಸ್ ಸ್ಟ್ಯಾಂಡ್‌ಗಳನ್ನ ಸಾಮಾನ್ಯವಾಗಿ ಬೇರೆ ಬೇರೆಯಾಗಿ ನಿರ್ಮಾಣ ಮಾಡಿರ್ತಾರೆ. ಹಾಗೆ ಇಲ್ಲಿ ಮುಂಬೈ ಏನು ಆ, ಮುಂಬೈ ಬಂದರಿನಲ್ಲಿ ಏನಾಗ್ತದೆ, ಮೊದಲೆಲ್ಲ ಏನ್ ನೋಡ್ತಿದ್ವಿ ನಾವು, ಅತಿ ಹೆಚ್ಚಿನ ವ್ಯಾಪಾರ ಸಂಪರ್ಕ ಏನಾಗಿತ್ತು ಮುಂಬೈ ಬಂದರಿನ ಮೂಲಕ ನಡೀತಾ ಇದೆ. ಅದನ್ನ ಏನಂತೀವಿ, ಗೇಟ್ ವೇ ಆಫ್ ಇಂಡಿಯಾ ಅಂತ ಹೇಳಿ ಕೂಡ ಅದನ್ನ ಮುಂಬೈ ಬಂದರನ್ನ ನಾವು ಕರಿತೀವಿ. ಹಾಗಾಗಿ ಅದರ ಒಂದು ಒತ್ತಡವನ್ನ ತಪ್ಪಿಸಬೇಕು ಅನ್ನುವಂತ ಒಂದು ಕಾರಣದಿಂದಾಗಿ ನವಸೇವಾ ಬಂದರನ್ನು ಕೂಡ ನಿರ್ಮಿಸಿರೋದನ್ನು ನಾವು ನೋಡ್ಬೋದು. ಹಾಗೆ ಈ ಭಾರತದಲ್ಲಿರ್ತಕ್ಕಂಥ ಪ್ರಮುಖವಾದಂತಹ ಬಂದರುಗಳಿಗೆ ಸಂಬಂಧಿಸಿದಂತ ಪ್ರಶ್ನೆಗಳು ಬರ್ತವೆ. ಅದು ಪೂರ್ವದಲ್ಲಿರ್ತಕ್ಕಂಥ ಬಂದರುಗಳಾಗಿರ್ಬೋದು, ಪಶ್ಚಿಮದಲ್ಲಿರ್ತಕ್ಕಂಥ ಬಂದರುಗಳಾಗಿರ್ಬೋದು, ಇವುಗಳೆಲ್ಲವುಗಳ ಕುರಿತಾಗಿ ಸ್ಪಷ್ಟವಾಗಿ ಮಾಹಿತಿಯನ್ನ ತಿಳಿದುಕೊಂಡಿರ್ಬೇಕಾಗ್ತದೆ. ಇಲ್ಲಾಂದ್ರೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸೋದು ಕಷ್ಟ ಸಾಧ್ಯ ಆಗ್ತದೆ. ಯಾರು ಇದೊಂದು ನೆನ್ಪಿಟ್ಕೊಂಡಿರ್ಬೇಕು, ಪ್ರೀವಿಯಸ್ ಟೈಮ್ ಏನ್ ಮಾಡಿದ ಅಂತಂದ್ರೆ ಜಿಯೋಗ್ರಫಿ ಭಾಗದಿಂದ ಅಷ್ಟೊಂದು ಪ್ರಶ್ನೆಗಳನ್ನ ಕೇಳಿಲ್ಲ. ಕೆಲವೇ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದ. ಯಾರೆಲ್ಲ ಜಿಯೋಗ್ರಫಿ ಪಾರ್ಟ್‌ನಲ್ಲಿ ಕ್ಲೀನ್ ಆಗಿ ನಾಲೆಡ್ಜ್ ಅನ್ನ ಇಟ್ಕೊಂಡಿರ್ತಾರೋ ಅವರು ಮಾತ್ರ ಉತ್ತಮವಾದಂತ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಯಾಕಂದ್ರೆ ಯಾವ ಭಾಗದಲ್ಲಿ ಅತಿ ಹೆಚ್ಚಿನ ಡಿಫಿಕಲ್ಟ್ ಕ್ವೆಶ್ಚನ್‌ಗಳು ಬರ್ತವೆ ಅಂತ ಹೇಳಿದ್ರೆ ಅದು ಜಿಯೋಗ್ರಫಿ ಭಾಗದಲ್ಲಿ ಮಾತ್ರ. ಅಲ್ಲಿ ಅ, ಸ್ವಲ್ಪ ಸ್ಪಷ್ಟವಾಗಿದ್ರೆ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಂತರದ ಪ್ರಶ್ನೆ ಕ್ವೆಶ್ಚನ್ ನಂಬರ್ 7, ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳಿವು? ಆಪ್ಷನ್ ಎ ಸೆಣಬು, ಚಹಾ, ಹೂ, ರೇಷ್ಮೆ. ಆಪ್ಷನ್ ಬಿ ಸೆಣಬು, ತರಕಾರಿ, ಜೋಳ, ಭತ್ತ. ಆಪ್ಷನ್ ಸಿ ಸೆಣಬು, ಹತ್ತಿ, ಕಬ್ಬು, ಗೋಧಿ. ಆಪ್ಷನ್ ಡಿ ಸೆಣಬು, ಹತ್ತಿ, ಕಾಫಿ, ಸಾಂಬಾರ್ ಪದಾರ್ಥ. ಇದು ಅತ್ಯಂತ ಸುಲಭವಾದ ಪ್ರಶ್ನೆ. ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ. ಇದರಲ್ಲಿ ಎಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನ ಗಮನಿಸಿ ಉತ್ತರವನ್ನು ಹಾಕೋದಾದ್ರೆ ಸರಿಯಾಗಿ ಉತ್ತರಿಸಬಹುದು. ಇದರ ಆಪ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಸೆಣಬು, ಹತ್ತಿ, ಕಾಫಿ, ಸಾಂಬಾರ್ ಪದಾರ್ಥ. ಇದೇನಿದೆ ಆಪ್ಷನ್ ಡಿ ಸರಿಯಾದ ಉತ್ತರ. ಸಾಂಬಾರ್ ಪದಾರ್ಥವನ್ನ ನೋಡಿದ್ರೆ ಸಾಕು ಬಹುತೇಕ ಸರಿಯಾದ ಉತ್ತರವನ್ನು ಹಾಕ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಬ್ರಿಟಿಷರು ಭಾರತಕ್ಕೆ ಮೊದಲು ಬಂದಿದ್ದೇ ಭಾರತದಲ್ಲಿರ್ತಕ್ಕಂಥ ಯಥೇಚ್ಛವಾದಂತಹ ಸಾಂಬಾರ್ ಪದಾರ್ಥವನ್ನ ನೋಡಿ ಅಂತಕ್ಕಂಥದ್ದು. ಹಾಗೆ ಮುಂದಿನ ಪ್ರಶ್ನೆ 8ನೇ ಕ್ವೆಶ್ಚನ್, ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ. ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ? ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ. ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ? ಆಪ್ಷನ್ ಎ ಉತ್ಪಾದಕ ಚಟುವಟಿಕೆ. ಆಪ್ಷನ್ ಬಿ ವಿನಿಮಯ ಚಟುವಟಿಕೆ. ಆಪ್ಷನ್ ಸಿ ಅನುಭೋಗಿ ಚಟುವಟಿಕೆ. ಆಪ್ಷನ್ ಡಿ ವಿತರಣಾ ಚಟುವಟಿಕೆ. ಇದರಲ್ಲಿ ನೋಡ್ತಾ ಹೋಗೋದು ಇದು ನೋಡ್ಬೋದು, ನಾವು ಎಕನಾಮಿಕ್ಸ್ ಅಲ್ಲಿ ನೋಡ್ತೀವಿ. ಉತ್ಪಾದನಾ ಚಟುವಟಿಕೆನೂ ಗೊತ್ತು. ಅಲ್ಲಿ ಉತ್ಪಾದನಾ ಅಂಗಗಳು ಯಾವ್ಯಾವ್ದು ಅಂತ ನೋಡ್ಬೋದು. ಉತ್ಪಾದನಾ ಅಂಗಗಳು ಪ್ರಮುಖವಾಗಿ 4 ಬರ್ತವೆ. ಆ 4 ಉತ್ಪಾದನಾ ಅಂಗಗಳ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳಿರೋದನ್ನ ನಾವು ನೋಡ್ಬೋದು. ಹಾಗೆ ವಿನಿಮಯ ಚಟುವಟಿಕೆ, ಹಾಗೆ ಅನುಭೋಗಿ ಚಟುವಟಿಕೆ, ಹಾಗೆ ವಿತರಣಾ ಚಟುವಟಿಕೆ. ಹಾಗೆ ಇಲ್ಲಿ ಉತ್ತರ ಅಂದ್ರೆ ವಿದ್ಯಾರ್ಥಿಯೊಬ್ಬ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪೆನ್ನನ್ನ ತಗೊಳ್ತಾನೆ. ತಗೊಂಡು ಏನ್ ಮಾಡ್ತಾನೆ, ಆತ ಅದನ್ನ ಬಳಸ್ತಾನೆ. ಇದು ಯಾವ ಬಗೆಯ ಒಂದು ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕೇಳಿದ್ದಾರೆ. ಇದು ಯಾವ್ದು ಬಗೆ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ ಸಿ. ಆಪ್ಷನ್ ಸಿ ಏನಿದೆ ಅನುಭೋಗಿ ಚಟುವಟಿಕೆ, ಇದು ಸರಿಯಾದ ಉತ್ತರ ಆಗ್ತದೆ. ಯಾಕಂದ್ರೆ ಆತ ತಗೊಂಡು ಆತನ ಸ್ವಂತ ಅನುಭೋಗಕ್ಕಾಗಿ ಅಥವಾ ಆತನ ತನ್ನ ಸ್ವಂತ ಉಪಯೋಗಕ್ಕಾಗಿ ಅದನ್ನ ಬಳಸ್ತಾನೆ. ಹಾಗಾಗಿ ಇದು ಅನುಭೋಗಿ ಚಟುವಟಿಕೆ ಅಂತಕ್ಕಂದು ಸರಿಯಾದ ಉತ್ತರ. ಹಾಗೆ ನಂತರದಲ್ಲಿ ಕ್ವೆಶ್ಚನ್ ನಂಬರ್ 9, ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅವಶ್ಯಕ, ಕಾರಣ? ಇದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಎಲ್ಲರೂ ಕೂಡ ಸುಲಭವಾಗಿ ಉತ್ತರವನ್ನು ನೀಡಬಹುದು. ಆಪ್ಷನ್ ಎ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು. ಆಪ್ಷನ್ ಬಿ ಮೀಸಲಾತಿಯನ್ನ ಮುಂದುವರಿಸಿಕೊಂಡು ಹೋಗಲು. ಆಪ್ಷನ್ ಸಿ ಸಂಸ್ಕೃತಿಯನ್ನ ರಕ್ಷಿಸಲು. ಆಪ್ಷನ್ ಡಿ ವಿದೇಶಿ ಸಂಸ್ಕೃತಿಯ ಅನುಕರಣೆಯನ್ನ ತಡೆಗಟ್ಟಲು.
ಇಲ್ಲಿ ಆಪ್ಷನ್ ನೀವು ಸುಲಭವಾಗಿ ಹಾಕ್ಬೋದು. ಆಪ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ವಿ ವೈವಿಧ್ಯತೆಯಲ್ಲಿ ಏಕತೆಯನ್ನ ರೂಪಿಸಲು ಭಾರತವನ್ನು ಒಂದು ಯಾವ ರೀತಿಯ ರಾಷ್ಟ್ರ ಅಂತೇಳಿ ಕರಿತೀವಿ ಅಂದ್ರೆ, ಭಾರತ ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವಂತಹ ಒಂದು ರಾಷ್ಟ್ರ ಅಂತಾನೂ ಕೂಡ ಕರಿತೀವಿ. ಹಾಗಾಗಿ ಆಪ್ಷನ್ ಎ ವೈವಿಧ್ಯತೆಯಲ್ಲಿ ಏಕತೆಯನ್ನ ರೂಪಿಸಲಿಕ್ಕೆ ಅಂತಕ್ಕಂಥದ್ದೇನಿದೆ ಅದು ಸರಿಯಾದ ಉತ್ತರ. ಹಾಗೆ ಕ್ವಶನ್ ನಂಬರ್ 10, ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನು? ಭಾರತದ ಒಂದು ಪತ್ರಿಕಾ ಪರಿಷತ್ತು ಇದೆ, ಇದು ಯಾವಾಗ ಸ್ಥಾಪನೆ ಆಯಿತು, ಇದರ ಆ, ಉದ್ದೇಶ ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಯಾವಾಗ ಸ್ಥಾಪನೆ ಆಯ್ತಕ್ಕಂಥದ್ದು ಕೂಡ ಅತ್ಯಂತ ಮಹತ್ವ ಆಗ್ತದೆ. ಹಾಗೆ ಇದರ ಒಂದು ಈ ಒಂದು ಸಂಸ್ಥೆಯ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಅದನ್ನ ಆಪ್ಷನ್ ಯಾವ್ದಪ್ಪ ಇದೆ ಅಂತ ಹೇಳಿದ್ರೆ, ಆಪ್ಷನ್ ಎ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹೆಚ್ಚಿಸುವುದಕ್ಕಾಗಿ, ಆಪ್ಷನ್ ಬಿ ನಿಯತಕಾಲಿಕೆಗಳ ಮುದ್ರಣಕ್ಕಾಗಿ, ಆಪ್ಷನ್ ಸಿ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ, ಆಪ್ಷನ್ ಡಿ ನಿಯತಕಾಲಿಕೆಗಳ ಪ್ರಸಾರ ಸಂಖ್ಯೆಯನ್ನ ಹೆಚ್ಚಿಸುವುದಕ್ಕಾಗಿ. ಇವೆಲ್ಲವನ್ನ ಪರ್ಫೆಕ್ಟ್ ಆಗಿ ಓದ್ಕೊಂಡ್ರೆ ಮಾತ್ರ ಸರಿಯಾದ ಉತ್ತರವನ್ನ ಹಾಕ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಗೆಸ್ ಮಾಡಿದ್ರೆ ಹೆಚ್ಚಿನ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಉತ್ತರ ಯಾವ್ದಪ್ಪ ಅಂತಂದ್ರೆ, ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ಪತ್ರಿಕಾ ಪರಿಷತ್ತು ಅಂತಕ್ಕಂಥದ್ದು ರಚನೆ ಆಗಿರೋದನ್ನ ನಾವು ನೋಡ್ಬೋದು. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಹಾಗೆ ನಂತರದ ಪ್ರಶ್ನೆ ಕ್ವಶನ್ ನಂಬರ್ 11, ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದೆ. ರಾಜ್ಯಪಾಲರಾಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಇವರೆಲ್ಲರ ಒಂದು ಕರ್ತವ್ಯಗಳಾಗಿರ್ಬೋದು, ಅವರು ರಾಜ್ಯಪಾಲರಾಗಲಿಕ್ಕೆ ಬೇಕಾಗ್ತಕ್ಕಂಥ ಅರ್ಹತೆಗಳಾಗಿರ್ಬೋದು, ರಾಷ್ಟ್ರಪತಿಗಳಾಗಲಿಕ್ಕೆ ಬೇಕಾದಂಥ ಅರ್ಹತೆಗಳಾಗಿರ್ಬೋದು, ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು, ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ ಎಷ್ಟು, ರಾಜ್ಯಸಭೆ ಸದಸ್ಯರ ಸಂಖ್ಯೆ ಎಷ್ಟು, ಲೋಕಸಭೆ ಸದಸ್ಯರ ಸಂಖ್ಯೆ ಎಷ್ಟು. ಈ ಪ್ರಸ್ತುತ ಲೋಕಸಭೆ ಚುನಾವಣೆ ನಡೆದಿರೋದ್ರಿಂದ ಅಲ್ಲಿಂದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರ್ತವೆ. ಹಾಗಾಗಿ ಲೋಕಸಭೆಗೆ ಸಂಬಂಧಿಸಿದಂತೆ ಕೆಲವೊಂದು ಆ, ಆ, ಸ್ಪಷ್ಟವಾಗಿ ಓದಿಟ್ಕೊಂಡಿರ್ಬೇಕಾಗ್ತದೆ. ಇಲ್ಲಿ ನೋಡ್ಬೋದು, ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ, ಆಪ್ಷನ್ ಎ ವಿಧಾನ ಪರಿಷತ್ತಿಗೆ 8/1 ಸದಸ್ಯರನ್ನು ನೇಮಿಸುವ ಅಧಿಕಾರವಿದೆ. ಆಪ್ಷನ್ ಬಿ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವಿದೆ. ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗೆ ಸಲಹೆ ನೀಡುವ ಅಧಿಕಾರವಿದೆ. ಆಪ್ಷನ್ ಡಿ ರಾಜ್ಯಸಭೆಯ ಅಧ್ಯಕ್ಷರನ್ನ ನೇಮಿಸುವ ಅಧಿಕಾರವಿದೆ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ, ರಾಜ್ಯಪಾಲರ ಪ್ರಮುಖ ಕರ್ತವ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನ ಹೊರಡಿಸುವ ಅಧಿಕಾರ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಹಾಗೆ ನಂತರದಲ್ಲಿ ನೋಡ್ತಾ ಹೋಗೋದಾದ್ರೆ, ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣ. ಇದಂತೂ ದಿಸ್ ಇಸ್ ವಾಟ್ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಅಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಕೂಡ ಹೌದು. ಇಲ್ಲಿ ನಮ್ಮ ರಾಷ್ಟ್ರವನ್ನು, ಭಾರತವನ್ನು ಏನಂತ ಕರಿತೀವಿ, ಗಣರಾಜ್ಯ ಅಂತೇಳಿ ಘೋಷಣೆಯನ್ನು ಮಾಡ್ಕೊಂಡಿದ್ದೇವೆ ನಾವು. ಆ ಕ್ವಶನ್ ಅನ್ನು ಕೇಳಿದರೆ ಗಣರಾಜ್ಯ ಅಂತೇಳಿ ಯಾಕೆ ಕರಿತೀವಿ ಹಾಗಾದ್ರೆ ಅಂತೇಳಿ ಕೇಳಿದ್ದಾರೆ. ಆಗ ನೋಡ್ತಾ ಹೋಗೋಣ. ಇಲ್ಲಿ ಆಪ್ಷನ್ ಎ ನಮ್ಮ ರಾಷ್ಟ್ರವು ವಿವಿಧ ರಾಜ್ಯಗಳಿಂದ ಕೂಡಿರುವುದರಿಂದ, ಆಪ್ಷನ್ ಬಿ ನಮ್ಮ ರಾಷ್ಟ್ರವನ್ನ ಪ್ರಧಾನಮಂತ್ರಿ ಆಳ್ವಿಕೆ ಮಾಡುವುದರಿಂದ, ಆಪ್ಷನ್ ಸಿ ನಮ್ಮ ರಾಷ್ಟ್ರವು ಕೇಂದ್ರ ಆಡಳಿತ ಪ್ರದೇಶಕ್ಕೆ ಒಳಪಡುವುದರಿಂದ, ಆಪ್ಷನ್ ಡಿ ನಮ್ಮ ರಾಷ್ಟ್ರದ ರಾಷ್ಟ್ರ ಅಧ್ಯಕ್ಷರನ್ನ ಚುನಾಯಿಸಲ್ಪಡುವುದರಿಂದ. ನಮ್ಮ ರಾಷ್ಟ್ರದ ರಾಷ್ಟ್ರದ ಅಧ್ಯಕ್ಷರನ್ನ ಚುನಾಯಿಸಲ್ಪಡುವುದರಿಂದ. ಇಲ್ಲಿ ನೋಡ್ತಾ ಹೋಗುವುದು ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರದ ಅಧ್ಯಕ್ಷರನ್ನ ರಾಷ್ಟ್ರಾಧ್ಯಕ್ಷರು ಚುನಾವಣೆಯ ಮೂಲಕ ಆಯ್ಕೆಯಾಗುವುದರಿಂದ ಇದಕ್ಕೆ ನಾವು ಭಾರತವನ್ನ ಗಣರಾಜ್ಯ ಅಂತ ಹೇಳಿ ಕರಿತೇವೆ. ಹಾಗೆ ನಂತರದಲ್ಲಿ ನೋಡ್ತಾ ಹೋದಾದ್ರೆ ಕ್ವಶನ್ ನಂಬರ್ 13, ಮಾರುಕಟ್ಟೆಯ 2 ಆಧಾರ ಸ್ತಂಭಗಳು ಅಂತ ಹೇಳಿದ್ರೆ ಯಾವುದು ಅಂತೇಳಿ ಕ್ವಶನ್ ಇದೆ. ಅಂದ್ರೆ ಮಾರುಕಟ್ಟೆಯ 2 ಆಧಾರ ಸ್ತಂಭಗಳೆಂದರೆ, ಅಂದ್ರೆ ಮಾರ್ಕೆಟ್ನ 2 ಪಿಲ್ಲರ್ಸ್ ಅಂತೇಳಿ ಯಾವುದನ್ನ ಕರಿತೀವಿ ಅಂತೇಳಿ ಕ್ವಶನ್ ಅನ್ನ ಕೇಳಿದ್ದಾರೆ. ಆಪ್ಷನ್ ಎ ಮಾರಾಟಗಾರರು ಮತ್ತು ದಲ್ಲಾಳಿಗಳು, ಆಪ್ಷನ್ ಬಿ ಬೇಡಿಕೆ ಮತ್ತೆ ಪೂರೈಕೆದಾರ, ಆಪ್ಷನ್ ಸಿ ಕೊಳ್ಳುವವರು ಮತ್ತು ದಲ್ಲಾಳಿಗಳು, ಆಪ್ಷನ್ ಡಿ ಉತ್ಪಾದಕರು ಮತ್ತು ಗ್ರಾಹಕರು. ಇಲ್ಲಿ ಕನ್ಫ್ಯೂಸ್ ಆಗಿ ತಪ್ಪು ಉತ್ತರಗಳನ್ನ ಹಾಕುವಂತ ಸಾಧ್ಯತೆ ಇರ್ತದೆ. ಒಂದು ಯಾವ್ದಪ್ಪ ಅಂತ ಹೇಳಿದ್ರೆ ಬಿ ಹಾಕ್ಬೋದು ನೀವು, ಬೇಡಿಕೆ ಮತ್ತೆ ಪೂರೈಕೆ ಅನ್ನೋ ಒಂದು ಉದ್ದೇಶದಿಂದ ಬಿ ಅನ್ನ ಎಲ್ಲರೂ ಹಾಕುವಂತ ಸಾಧ್ಯತೆ ಇರ್ತದೆ. ಆದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ಪಾದಕರು ಮತ್ತು ಗ್ರಾಹಕರು. ಗ್ರಾಹಕರಿದ್ರೆ
ಉತ್ಪಾದಕರು ಇರಲಿಕ್ಕೆ ಸಾಧ್ಯ. ಉತ್ಪಾದಕರು ಉತ್ಪಾದನೆಯನ್ನು ಮಾಡಿದರೆ ಮಾತ್ರ ಗ್ರಾಹಕರು ವಸ್ತುಗಳನ್ನು ಖರೀದಿಸಲಿಕ್ಕೆ ಸಾಧ್ಯ. ಹಾಗಾಗಿ ಮಾರುಕಟ್ಟೆಯ ಆಧಾರ ಸ್ತಂಭಗಳು ಅಂಥೇಳಿ ಉತ್ಪಾದಕರನ್ನು ಮತ್ತು ಗ್ರಾಹಕರನ್ನು ನಾವು ಕರಿತೇವೆ. ಹಾಗೆ ಕ್ವಶನ್ ನಂಬರ್ 14, ಭಾರತದ ಸಂವಿಧಾನದ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು. ಇದು ಮತ್ತೆ ಪೊಲಿಟಿಕಲ್ ಸೈನ್ಸ್ ಸೆಕ್ಷನ್ನಿಂದ ಬಂದಿರತಕ್ಕಂಥ ಪ್ರಶ್ನೆ. ಪೊಲಿಟಿಕಲ್ ಸೈನ್ಸಲ್ಲಿ ಅಷ್ಟೊಂದು ಡಿಫಿಕಲ್ಟ್ ಕ್ವಶನ್ಗಳು ಇರೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ನೋಡ್ಕೊಂಡಿರ್ಬೇಕಾಗ್ತದೆ. ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂದರೆ, ಡೇಟ್ಸ್ಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಬರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ನೇರವಾಗಿ ಬರ್ಬೋದು, ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಆರ್ಟಿಕಲ್ಸ್ಗಳು ನೇರವಾಗಿ ಬರುವಂಥ ಸಾಧ್ಯತೆ ಇರ್ತದೆ. ಅದರಲ್ಲೂ ಕೂಡ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತಾಗಿರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ಗಳಿಗೆ ಸಂಬಂಧಿಸಿದಂತೆ ಆಗಿರ್ಬೋದು, ಹಾಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ DPSP ಅಂತ ಏನು ಕರಿತೀವಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಪ್ರಶ್ನೆ ಇರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಅವುಗಳನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ಓದ್ಕೊಂಡಿರ್ಬೇಕಾಗ್ತದೆ. ಹಾಗಾದರೆ ಇಲ್ಲಿ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು? ಆಪ್ಷನ್ ಎ BD ಜತ್ತಿ, ಆಪ್ಷನ್ ಬಿ HD ದೇವೇಗೌಡ, ಆಪ್ಷನ್ ಸಿ ವೀರೇಂದ್ರ ಪಾಟೀಲ್, ಆಪ್ಷನ್ ಡಿ S ನಿಜಲಿಂಗಪ್ಪ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ S ನಿಜಲಿಂಗಪ್ಪ. ಇದು ಸರಿಯಾದ ಉತ್ತರ. S ನಿಜಲಿಂಗಪ್ಪ ಏನು ಮಾಡಿದ ಅಂತಂದ್ರೆ, ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ್ರು ಅಥವಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಕ್ವಶನ್ ನಂಬರ್ 15, ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ. ನಾನೀಗಷ್ಟೇ ಹಿಂದೆ ಹೇಳಿದೆ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟು ಕೇಳ್ಬೋದು ಅಂತ ಹೇಳಿದೆ. ಅದೇ ರೀತಿಯಾಗಿ ಕ್ವಶನ್ ಕೂಡ ಇಲ್ಲಿ ಇರೋದನ್ನು ನಾವು ನೋಡ್ಬೋದು. ಆಪ್ಷನ್ ಎ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಅರ್ಧದಷ್ಟು. ಫಾರ್ ಎಕ್ಸಾಂಪಲ್, ವಿಧಾನಸಭೆಯ ಸದಸ್ಯರು ಎಷ್ಟು 250 ಇರ್ತಾರಂತಂದರೆ ಅದ್ರ ಅರ್ಧದಷ್ಟು ಇರ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಹಾಗೆ ಆಪ್ಷನ್ ಬಿ ವಿಧಾನಸಭೆಯ ಸದಸ್ಯರ 1/3, ವಿಧಾನಸಭೆಯ ಸದಸ್ಯರ 1/4, ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತೇಳಿ ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ, ವಿಧಾನಸಭೆಯ ಸದಸ್ಯರ 1/3 ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ ಅದು 75. ಅಂದರೆ ಅದು ವಿಧಾನಸಭಾ ಸದಸ್ಯರ 1/3 ಇರೋದನ್ನು ನಾವು ನೋಡೋದು. ಅಂದರೆ 225ದಲ್ಲಿ 1/3 ಭಾಗವನ್ನು ಮಾಡ್ತಾ ಹೋಗೋದಾದ್ರೆ ಅದು 75 ಬರೋದನ್ನು ನಾವು ನೋಡ್ಬೋದು. ಹಾಗೆ ನಂತರದ ಪ್ರಶ್ನೆ ಕ್ವಶನ್ ನಂಬರ್ 16, ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಒನ್ ಆಫ್ ದ ಡಿಫಿಕಲ್ಟ್ ಕ್ವಶನ್ ಕೂಡ ಹೌದು. ಕೆಲವೊಬ್ಬರು ಇದನ್ನ ಏನು ಮಾಡಲ್ಲ ಅಂದರೆ ನೆನ್ಪಿಟ್ಕೊಂಡಿರಲಿ. ಇದನ್ನು ಹಲವಾರು ಬಾರಿ SDA ಪರೀಕ್ಷೆಗಳಲ್ಲಿ, SDA FDA ಪೊಲೀಸ್ ಪರೀಕ್ಷೆಗಳಲ್ಲಿ ಕೇಳಿರೋದನ್ನು ನಾವು ನೋಡ್ಬೋದು. ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳು. ಆಪ್ಷನ್ ಎ ಪಶ್ಚಿಮ ಬಂಗಾಳ, ಪಂಜಾಬ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್. ಆಪ್ಷನ್ ಬಿ ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ. ಆಪ್ಷನ್ ಸಿ ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಡಿ ಗೋವಾ, ಪಶ್ಚಿಮ ಬಂಗಾಳ, ಮೇಘಾಲಯ, ತಮಿಳುನಾಡು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಅದು ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ಹಾಗೆ ಜಮ್ಮು ಮತ್ತು ಕಾಶ್ಮೀರ. ಇದೇನಿದೆ ಇದು ಸರಿಯಾದ ಉತ್ತರ. ಹಾಗೆ ಕ್ವಶನ್ ನಂಬರ್ 17, ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ. ಯಾವುದನ್ನ? ಸತ್ಯಮೇವ ಜಯತೆ ಎಂಬುದನ್ನು ಯಾವುದರಿಂದ ಆಯ್ಕೆ ಮಾಡ್ಕೊಳ್ಳಲಾಗಿದೆ ಅಂತಕ್ಕಂಥದ್ದನ್ನ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋದಾದ್ರೆ, ಆಪ್ಷನ್ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ಎ ಕಠೋಪನಿಷತ್ತು, ಆಪ್ಷನ್ ಬಿ ಮಂಡಕೋಪನಿಷತ್ತು, ಆಪ್ಷನ್ ಸಿ ಯಜುರ್ವೇದ, ಆಪ್ಷನ್ ಡಿ ಋಗ್ವೇದ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅದು ಮಂಡಕೋಪನಿಷತ್ತು ಅಂದ್ರೆ ಅಥವಾ ಮಂಡಕ ಉಪನಿಷತ್ತು. ಅಂದ್ರೆ ಈ ಸತ್ಯಮೇವ ಜಯತೆ ಎನ್ನುವಂತ ಒಂದು ಧ್ಯೇಯವಾಕ್ಯವನ್ನು ಮಂಡಕೋಪನಿಷತ್ತಿನಿಂದ ತೆಗೆದುಕೊಂಡಿರೋದನ್ನು ನಾವು ನೋಡ್ಬೋದಾಗಿದೆ.
ಹಾಗೆ ನಂತರದಲ್ಲಿ ಕ್ವಶನ್ ನಂಬರ್ 18, ಇದು ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು. ಇಲ್ಲಿ ನೋಡ್ಬೋದು ಕ್ವಶನ್: ರಾಷ್ಟ್ರಪತಿ ಆಗಲಿಕ್ಕೆ ಅರ್ಹತೆಗಳು, ವಿಧಾನಸಭೆ ಸದಸ್ಯರು, ವಿಧಾನ ಪರಿಷತ್, ರಾಜ್ಯಸಭೆ, ಲೋಕಸಭೆ, ಹೀಗೆ ಅಥವಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಲಿಕ್ಕೆ ಇರುವಂತಹ ಅರ್ಹತೆಗಳ ಮೇಲೆ ಪ್ರತಿ ವರ್ಷ ಒಂದಲ್ಲ ಒಂದು ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ಒಟ್ಟಾರೆಯಾಗಿ ಒಟ್ರಾಶಿ ಬುಕ್ಕನ್ನು ಓದೋದಕ್ಕಿಂತ ಈ ರೀತಿಯಾಗಿ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿ ಎಲ್ಲಿಂದ ಪ್ರಶ್ನೆಗಳು ಬರ್ತಾ ಇದಾವೆ ಅಂತಕ್ಕಂಥದ್ದನ್ನು ನೋಡಿ ಏನು ಸ್ಟಡಿ ಅಧ್ಯಯನವನ್ನು ಮಾಡಿದ್ರೆ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ. ಅಂದರೆ ಕಡಿಮೆ ಅವಧಿಯಲ್ಲೂ ಕೂಡ ಸ್ಮಾರ್ಟ್ ವರ್ಕನ್ನು ಮಾಡಿ ಕೂಡ ಏನು ಮಾಡ್ಬೋದು ಅಂತಂದರೆ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ಈ ಕೆಳಗೆ ಒಂದು 5 ಪಾಯಿಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಅಂತಂದ್ರೆ ಭಾರತದ ರಾಷ್ಟ್ರಪತಿ ಆಗ್ಲಿಕ್ಕೆ ಇರಬೇಕಾದಂತ ಅರ್ಹತೆಗಳು ಯಾವ್ದಪ್ಪ ಅಂತ ಹೇಳಿ ಕೇಳಿದ್ದಾರೆ. 5 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವುದು ಸರಿಯಾಗಿದೆ ಆಪ್ಷನ್ ಅಂತಕ್ಕಂಥದ್ದನ್ನು ನಾವು ಕಂಡುಹಿಡಿಬೇಕಾಗಿದೆ. ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದು 35 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಾಗಿರ್ಬೇಕು ಅಂತ ಹೇಳಿ ಕೇಳಿದ್ದಾರೆ. ಇದೇನಿದೆ ಇದು ಎಲ್ರಿಗೂ ಗೊತ್ತಿದೆ, ಇದು ಸರಿಯಾಗಿದೆ ಆಯ್ಕೆ. ಹಾಗೆ ಎರಡನೇ ಏನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಅದು ಬಿ ದಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ 50 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಅಂತೇಳಿ ಹೇಳಿದ್ದಾರೆ. ಇದು ನೇರವಾಗಿ ಗೊತ್ತಾಗ್ತದೆ, ಇದು ತಪ್ಪಾದ ಆಪ್ಷನ್ ಅಂತಕ್ಕಂಥದ್ದು. ಅಂದ್ರೆ 35 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸು ಆಗಿರ್ಬೇಕು ರಾಷ್ಟ್ರಪತಿ ಆಗ್ಬೇಕಂತಂದ್ರೆ. ಹಾಗೆ ಮೂರನೇದು ಭಾರತದ ಪ್ರಜೆ ಆಗಿರ್ಬೇಕು, ಇದು ಖಂಡಿತವಾಗಿಯೂ ಸರಿಯಾದಂತ ಒಂದು ಆಯ್ಕೆ. ಹಾಗೆ ನಾಲ್ಕನೇದು ಪಾಂಡಿತ್ಯ ಹೊಂದಿದ ವ್ಯಕ್ತಿ ಆಗಿರಬೇಕು. ಪಾಂಡಿತ್ಯ ಹೊಂದಿದ ವ್ಯಕ್ತಿ ಆಗಿರ್ಬೇಕಂತಕ್ಕಂಥದ್ದು ನಾವು ಎಲ್ಲಿಯೂ ಕೂಡ ನೋಡೋದಿಲ್ಲ. ಹೌದು, ಒಂದು ವೇಳೆ ಪಾಂಡಿತ್ಯ ಹೊಂದಿರಬೇಕು, ಆತ ಒಳ್ಳೆಯ ಉತ್ತಮ ಬುದ್ಧಿವಂತನಾಗಿರ್ಬೇಕು, ಒಳ್ಳೆಯ ವ್ಯಕ್ತಿ ಆಗಿರ್ಬೇಕು, ಅದೆಲ್ಲ ಹೌದು. ಆದರೆ ಪಾಂಡಿತ್ಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಿರೋದನ್ನ ನಾವು ನೋಡಿಲ್ಲ. ಅದೇ ಆತ ಏನೂ ಆಗಿರಬಾರ್ದು, ಮಾನಸಿಕವಾಗಿ ಅಸ್ವಸ್ಥನಾಗಿರಬಾರ್ದು, ಆ ರೀತಿಯಾಗಿದೆ. ಬಟ್ ಪಾಂಡಿತ್ಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಎಲ್ಲೂ ಕೊಟ್ಟಿರೋ ಹಾಗೆ ಇಲ್ಲ. ಹಾಗಾಗಿ ಅದನ್ನ ಇಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಬರಲ್ಲ. ಹಾಗೆ ಆಪ್ಷನ್ ಇ ಏನಿದೆ ಅಂತ ಹೇಳಿದ್ರೆ, ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನ ಹೊಂದಿರಬಾರದು. ಇದು ಕೂಡ ಏನಾಗಿದೆ, ಸರಿಯಾದ ಉತ್ತರ. ಹಾಗಾಗಿ ಇಲ್ಲಿ ಭಾರತದ ರಾಷ್ಟ್ರಪತಿ ಆಗಲಿಕ್ಕೆ ಅರ್ಹತೆಗಳು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು 35 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿನ ಹೆಚ್ಚಿನ ವಯಸ್ಸಾಗಿರ್ಬೇಕು, ಆತ ಭಾರತದ ಪ್ರಜೆ ಆಗಿರ್ಬೇಕು, ಹಾಗೆ ಭಾರತ ಸರ್ಕಾರದಲ್ಲಿ ಯಾವುದೇ ಒಂದು ಲಾಭದಾಯಕ ಹುದ್ದೆಯನ್ನ ಆತ ಹೊಂದಿರಬಾರ್ದು ಅಂತಕ್ಕಂಥದ್ದು ಏನಾಗ್ತವೆ. ಈ ಮೂರು ಇಲ್ಲಿ ಸರಿಯಾದ ಆಗ್ತವೆ. ಹಾಗಾಗಿ ಆಪ್ಷನ್ ಎ, ಸಿ ಮತ್ತು ಈ ವಿವರಣೆಗಳು ಸರಿಯಾಗಿವೆ ಅಂತಕ್ಕಂಥ ಈ ಮೂರು ವಿವರಣೆಗಳು ಸರಿಯಾಗಿರೋದನ್ನು ನಾವು ನೋಡ್ಬೋದು. ಹಾಗಾಗಿ ಇಷ್ಟು ಈ ಒಂದು ತರಗತಿಗೆ ಸಂಬಂಧಿಸಿದಂತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತರಗತಿಗಳೊಂದಿಗೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನ ಮಾಡ್ತೇನೆ. ಟಿ ಪರೀಕ್ಷೆಗೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿರೋದ್ರಿಂದ, ಅದರಲ್ಲೂ ಕೆಲವೊಂದು ವಿಷಯಗಳಲ್ಲಿ ಈ ಸಲ ಸಬ್ಜೆಕ್ಟ್ ಅನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಅಧ್ಯಯನ ಕೂಡ ಅವಶ್ಯಕತೆ ಆಗಿರ್ತದೆ. ಯಾಕಂದ್ರೆ ಮೋರ್ ದೆನ್ 120 ಮಾರ್ಕ್ಸ್ ಅನ್ನು ತಗೊಳ್ಬೇಕಂತಂದ್ರೆ ಇಟ್ಸ್ ನಾಟ್ ಈಸಿ ಟು ಗೆಟ್ ಮೋರ್ ದೆನ್ 120 ಆರ್ 125 ಮಾರ್ಕ್ಸ್. ಏನೋ ತುಂಬಾ ಹಾರ್ಡ್ ವರ್ಕ್ ಅನ್ನ ಹಾಕಿದ್ರೆ ಮಾತ್ರ, ತುಂಬ ಪರಿಶ್ರಮವನ್ನು ಹಾಕಿದ್ರೆ ಮಾತ್ರ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಕೂಡ ಉತ್ತಮವಾಗಿ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿರಿ. ಇನ್ನು ಕೆಲವು ದಿನಗಳನ್ನು ಉಳ್ಕೊಂಡಿದೆ. ಹಾಗೆ ಈ ಒಂದು ತರಗತಿಗಳು ಏನಾದರೂ ಇಷ್ಟ ಆಗಿದ್ರೆ ತರಗತಿಯನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದ.